ಎಕ್ಸ್ ಆರ್ಮಿ ರೀ ಇವರು, ಎಕ್ಸ್ ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದಾರೆ. ಹೇಗೆ ಬಿದ್ದಿದ್ದಾರೆ ನೋಡ್ರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. ಆಂಬುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಇದ್ರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳೋರಿ? ಇದು ಯಾರಿಗಾಗಿದೆ? ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. ವಿಡಿಯೋ ತೋರಿಸ್ತೇನೆ ನಿಮಗೆ. ನಮ್ಮ ತಂದೆಯವ್ರು ಹೆಂಗೆ ಬಿದ್ದಿದ್ದಾರೆ ನೋಡ್ರಿ ಇದು. ಇದಾಗಿದೆ ಅಲ್ರಿ, ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲಿಂದ ಹಕ್ಕಿಗತ್ತೇನೆ ಇಷ್ಟು ನೋಡ್ರಿ. ಇದು ಏನೂ ಮಾಡ್ಲಿಕ್ಕೆ ಬರಲ್ಲ. ಇದು ಏನಂತಾರಲ್ಲ, ಇದ್ರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ? ಏನು ನನಗೆ ಬೇಕ್ರಿ ಸರ್ ಇದ್ರ ಬಗ್ಗೆ. ಇಲ್ಲಿ ನೋಡ್ರಿ ಹೇಗೆ ಬಿದ್ದಿದ್ದಾರೆ ನೋಡ್ರಿ. ಎಕ್ಸ್ ಆರ್ಮಿ ರೀ ಇವರು, ಎಕ್ಸ್ ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಾರೆ. ಹೇಗೆ ಬಿದ್ದಿದ್ದಾರೆ ನೋಡ್ರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. 4 ಗಂಟೆಯಿಂದಾಗಿ ಇವಾಗ ತನಕ ಇಲ್ಲೇ ಇದ್ದಾರೆ. ಬಟ್ ಏನು ರೀ ಇವ್ರು ಹೇಳ್ತಾರೆ, ಏನು ಪೇಪರ್ದಲ್ಲಿ ಸೈನ್ ಮಾಡಿ. ನಾ ಮಾಡಲ್ಲ ಸರ್, ಮಾಡಲ್ಲ. ಯಾಕಂದರೆ ನನಗಾಗಿದೆ ಅಲ್ಲ, 4 ಗಂಟೆದಿಂದ ಒದ್ದಾಡ್ತಾ ಇದ್ದೇನೆ ಸರ್ ಆಂಬುಲೆನ್ಸ್ಗೋಸ್ಕರ. 4 ಗಂಟೆ 6 ಗಂಟೆ ಆದ್ರೂ ಆಂಬುಲೆನ್ಸ್. 6 ಗಂಟೆಗೆ ಡೆತ್ ಆಗಿದೆ ಸರ್ ಇವ್ರದ್ದು. ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಸರ್ ಇದ್ರದ್ದು? ಇದು ವಿಡಿಯೋ ಮಾಡೋದು ಉದ್ದೇಶ ಅಷ್ಟೇ ಏನಂದರೆ, ನನಗಾಗಿದೆ ಮತ್ತು ಯಾರಿಗೂ ಆಗಬಾರ್ದು ಅಷ್ಟೇ. उत्तर कन्नड जिल्ह्यातील हल्याळ तालुक्यात ॲम्ब्युलन्स वेळेत उपलब्ध न झाल्याने एका रुग्णाचा मृत्यू झाल्याची दुर्दैवी घटना समोर आली आहे. कुटुंबियांनी 108 ॲम्ब्युलन्स सेवेत झालेल्या विलंबला या मृत्यूस जबाबदार धरला आहे. मिळालेल्या माहितीनुसार रविवार दिनांक 15 मार्च रोजी पहाटे सुमारे 4 वाजता रुग्णाला हल्याळ येथील सरकारी रुग्णालयात दाखल करण्यात आले होते. त्यांची प्रकृती गंभीर असल्याने पुढील उपचारासाठी त्यांना धारवाड येथील रुग्णालयात हलवणे आवश्यक होतं. मात्र 108 ॲम्ब्युलन्स उपलब्ध होण्यासाठी 2 ते 3 तास प्रतीक्षा करावी लागली. या दरम्यान रुग्णाची प्रकृती अधिकच खालावली. अखेरीस ॲम्ब्युलन्स मिळण्यापूर्वीच त्यांचा मृत्यू झाला. मृत्यू व्यक्तीच्या मुलाने माहिती देताना सांगितलं की आपले वडील ब्रस्तान संतान ब्रिग्यांजा हे निवृत्त लष्करी अधिकारी होते. वेळेत योग्य उपचार मिळाले असते तर कदाचित त्यांचा जीव वाचू शकला असता, असे त्यांनी सांगितलं. ಆಂಬುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಇದ್ರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳೋರಿ? ಇದು ಯಾರಿಗಾಗಿದೆ? ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. दरम्यान स्थानिकाच्या मते गेल्या 15 दिवसांपासून 108 ॲम्ब्युलन्समधील ऑक्सिजन सिलेंडरही रिकामा असल्याने रुग्णांना दूरच्या रुग्णालयात नेणं कठीण होत आहे. ॲम्ब्युलन्स चालकांनाही ऑक्सिजनच्या कमतरतेमुळे अडचणी येत असल्याची माहिती दिली. दांडेली आणि हल्याळ येथील सरकारी रुग्णालयामध्ये पुरेशा ॲम्ब्युलन्स सुविधा नसल्याची तक्रार नागरिकांनी केली आहे. त्यामुळे आरोग्य सेवा सुधारण्यासाठी संबंधित अधिकाऱ्यांनी तातडीने कारवाई करावी अशी मागणी स्थानिकांकडून करण्यात येत आहे. ಇದು 108ದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತಿರೋದೇ. ಮೊನ್ನೆನೂ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಿ ಅಂತೇಳಿ 108 ಇಲ್ಲಿ ಬರೋದೇ ಇಲ್ಲ. ಆ್ಯಕ್ಚುಲಿ 108ಗೆ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ದಾಂಡೇಲಿ ಆಂಬುಲೆನ್ಸ್, ನಮಗೆ ಹಳ್ಯಾಳ ಆಂಬುಲೆನ್ಸ್ ಹಳ್ಯಾಳ ತಾಲೂಕು ಹಾಸ್ಪಿಟಲ್ಗೆ, ಜೊಯ್ಡಾ ಆಂಬುಲೆನ್ಸ್ ಜೊಯ್ಡಾ ಆಸ್ಪತ್ರೆಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಅಂದರೆ ವಿ ಆರ್ ಅಡ್ಮಿನಿಸ್ಟ್ರೇಟರ್ಸ್, ಅವರು ನಮ್ಮ ಅಂಡರ್ ವರ್ಕ್ ಮಾಡಬೇಕು, ನಾವು ಕಳಿಸ್ದಂಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಅವ್ರು ಯಾರೂ ಬಂದು ನಮಗೆ ಇದಾಗಿಲ್ಲ, ತಂದು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಇದು ಮಾಡಿಲ್ಲ. ಸ್ಟೇಟ್ನಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ಡೆಡ್ ಇಂಡ್ ಕಮೆಂಟ್ ಇದು ಮಾಡಿದ್ದಾರೆ. ಅವ್ರು ಯಾರಿಗೂ ಇವ್ರು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬೆಂಗಳೂರಿಂದ ಡ್ರೈವರ್ಸ್ ಅಂದರೆ ಅವ್ರು ನಮಗೆ ಜಾಯ್ನ್ ಆಗಬೇಡ ಅಂತ ಹೇಳಿದ್ದಾರೆ, ಹಾಗೆ ಅಂತ ಹೇಳಿದ್ರು. ನಾವು ನಮ್ದು ಆಂಬುಲೆನ್ಸ್ 2 ಇದೆ, ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಹಳಿಯಾಲಲ್ಲಿ ಕೂಡ ಹಾಸ್ಪಿಟಲ್ದು 2 ಆಂಬುಲೆನ್ಸ್ ಇದೆ ಅಂತ, ಅವ್ರದ್ದು ಇದೆ, ಅವ್ರದ್ದು 2 ಆಂಬುಲೆನ್ಸ್ ಇದೆ. ಅದೇ ನಾನು ಈಗ ಅಲ್ಲಿ ಎನ್ಕ್ವೈರಿ ಮಾಡ್ತೀನಿ ಅದನ್ನ ಏನಾಗಿದೆ ಅಂತ ಹೇಳ್ಬಿಟ್ಟು. ಸಾವು ಆಗಿದೆ. ಹೌದು, ಈ ಹಿನ್ನೆಲೆ ದಾಂಡೇಲಿಯಲ್ಲಿ 2 ದಿವಸ ಹಿಂದ್ಗಡೆನೂ ಕೂಡ ಸೇಮ್ ಘಟನೆ ಆಗಿತ್ತು. ಬಟ್ ಅವ್ರ ರೋಗಿಗಳಿಗೆ ತಮ್ಮದು ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಹಾಕೊಂಡ ಎಮರ್ಜೆನ್ಸಿಯಲ್ಲಿ ಬೇರೆ ಸಿಟಿಗೆ ತಗೊಂಡೋಗಿದ್ದಾರೆ. ಅವಾಗ ದಾಂಡೇಲಿಗೆ ಆಂಬುಲೆನ್ಸ್ ಬಂದಾಗ ಅಲ್ಲಿ ಆಕ್ಸಿಜನ್ ಇಲ್ಲಾಗಿತ್ತು, ಆಂಬುಲೆನ್ಸ್ ಅಲ್ಲಿ ನರ್ಸ್ ಫೆಸಿಲಿಟಿ ಇಲ್ಲಾಗಿತ್ತು. ಬಟ್ 108 ಎಮರ್ಜೆನ್ಸಿ ಆಂಬುಲೆನ್ಸ್ ಅಲ್ಲಿ ಇದು ಇರ್ಲೇಬೇಕಲ್ಲ. ಅದೇ ಹಾಗೆ ಇದೆ, ಒಂದು ನರ್ಸ್ ಇರ್ಬೇಕು, ಇದಿರ್ಬೇಕಂತ ಇದೆ. ಈಗ ನಮ್ದು ಏನಾಗಿದೆ, ದಾಂಡೇಲಿಯಲ್ಲಿ ನಮ್ದು ಆಂಬುಲೆನ್ಸ್ ಇಲ್ಲ ಆದ್ರೆ, ಈಗ ನಮ್ದು 108 ಫಸ್ಟ್ ಫೋನ್ ಮಾಡ್ತಾರೆ, ಇಲ್ಲ ಅಂತ ನಮ್ಮ ಆಂಬುಲೆನ್ಸ್ ಕಳಿಸ್ತಾರೆ. ನಮ್ದು ಇನ್ನೊಂದು ಆಂಬುಲೆನ್ಸ್ ಒಂದೇನಾದ್ರು ವರ್ಕ್ ಇದ್ರೆ ಇನ್ನೊಂದು ಆಂಬುಲೆನ್ಸ್ ನಮ್ದು ಡ್ರೈವರ್ಸ್ ಅಂತ ಆನ್ಲೈನ್ ನಮ್ದು ಆನ್ ಕಾಲ್ ಇದ್ದೇ ಇರ್ತಾರೆ. ಇಪ್ಪಟ್ ಅಲ್ಲ, ನಮ್ದು ಇಲ್ಲ, ನಮ್ಮ ಆಂಬುಲೆನ್ಸ್ ಕೊಟ್ಟು ಕಳಿಸ್ತೀವಿ ನಾವು. ನಮ್ದು ಯಾವಾಗೂ ಇಲ್ಲಿ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ನಮ್ದು ಆಂಬುಲೆನ್ಸ್ ಬೇರೆ ಹೋಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಕಡೆ ಆಪ್ಷನ್ಸ್ ಇರಲ್ಲ. ಸೊ 108ಗೆ ಮತ್ತೆ ಕಾಲ್ ಮಾಡ್ತೀವಿ. ಅವ್ರು 108 ಅವರು ಸ್ಪಂದಿಸುವುದಿಲ್ಲ. ಈಗ ನಿನ್ನೆ ನಾವು ದಾಂಡೇಲಿದ ಘಟನೆ ಕೇಳಿದ ಮೇಲೆ ನಾವು 108 ಆಂಬುಲೆನ್ಸ್ ಇರೋದು ಪ್ಲೇಸಿಗೆ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಜಸ್ಟ್ ನಾವು ಇನ್ ನೋಡಿದೆ, ಆಂಬುಲೆನ್ಸ್ ಡ್ರೈವರ್ ಆನ್ ಡ್ಯೂಟಿ ಅಲ್ಲಿ ಒಂದ್ ಕಡೆ ಮಕ್ಕೊಂಡಿದ್ದ.
ಬಟ್ ಅಲ್ಲಿ ಅವನಿಗೆ FC ಅವ್ನು ವಿಚಾರಿಸಿದಾಗ ಅವನೇನು ಹೇಳಕ್ಕೆ 15 ದಿನದಿಂದ ಆಕ್ಸಿಜನ್ ಇಲ್ಲ ಅಂತ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಬಟ್ ಇದ್ರ ಬಗ್ಗೆ ಯಾರು ಅದೇ ಅದರದ್ದು ಯಾರು ಮ್ಯಾನೇಜ್ ಮಾಡ್ತಾರಂತ ನಮ್ಗೆ ಇನ್ನೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಅವರು ತನ್ನ ಮರ್ಜಿ ಮಾಡಿದ್ರೆ ಈಗ ಅಕಸ್ಮಾತ್ ಆಕ್ಸಿಜನ್ ಖಾಲಿ ಆಗ್ತಿದೆ ಅಂದ್ರೆ ಅವ್ರು ಇನ್ನೊಂದು ಸ್ಪೇರ್ ಇಟ್ಕೋಬೇಕು, ಇಲ್ಲ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು. ಇಮಿಡಿಯೇಟ್ ಹಾಕೊಡ್ತಾರೆ. ಹುಬ್ಳಿ ಧಾರವಾಡ ಹೋದ್ರೆ ಆಕ್ಸಿಜನ್ ಹಾಕೋದೇನು ಪ್ರಾಬ್ಲಮ್ ಇಲ್ಲ. ಇಫ್ ಎಟ್ ಆಲ್ ಅವ್ರಿಗೆ ಹಂಗೆ ಹೋಗ್ಬೇಕಪ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಈಗ ಹಾಸ್ಪಿಟಲ್ ಇಂದ ಹೋಗ್ಬೇಕು ತಾನೆ. ನಮ್ಮ ಹಾಸ್ಪಿಟಲ್ ಅಂತೂ ಆಕ್ಸಿಜನ್ ಇದ್ದೇ ಇರುತ್ತೆ, ಅದನ್ನ ತಗೊಂಡೋಗಿ ಆಮೇಲೆ ತಂದು ಕೊಟ್ರೆ ಆಯ್ತು ಅಲ್ವಾ, ಫಿಲ್ ಮಾಡಿ ತಂದು ಕೊಟ್ರೆ ಆಯ್ತು, ನಮ್ಗೆ ಅದೇನು ತೊಂದರೆ ಇಲ್ಲ. ಬಟ್ ಆ ತರ ಅವರು ವರ್ಕ್ ಮಾಡ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಡ್ರೈವರ್ ಇರ್ತಾನೆ, ಸ್ಟಾಫ್ ನರ್ಸ್ ಇಲ್ಲ ಆಗುದಿಲ್ಲ ಅಂತಾರೆ. ಈಗ ಸ್ಟಾಫ್ ನರ್ಸ್ ಡ್ರೈವರ್ ಇದಾನಂದ್ರೆ ಸ್ಟಾಫ್ ನರ್ಸ್ ಇದ್ದಾಗ ಅವ್ರಿಗೆ ಪಗಾರ ಕೊಡ್ರಿ, ಇಲ್ಲ ಅಂದ್ರೆ ಪಗಾರೇ ಕೊಡ್ಬೇಡ್ರಿ. ವೈ ಇದು ಅವ್ರು ತೋರ್ಸೋದು ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಇಸ್ ರನ್ನಿಂಗ್. ನಮ್ಗೆ ಲಾಸ್ಟ್ ಟೈಮ್ ಹಂಗೆ ಆಯ್ತು. ಈಗ ನಮ್ಗೆ ಅವ್ರು ಹ್ಯಾಂಡ್ ಓವರ್ ಕೊಡಿ ಅಂತ ಹೇಳಿದಾಗ ದಾಂಡೇಲಿ ಆಂಬ್ಯುಲೆನ್ಸ್, ಹಳೆಯಾಳ ಆಂಬ್ಯುಲೆನ್ಸ್ ಏನೋ ಟೈರ್ ಹೋಗಿದೆ ಏನೋ ಹೋಗಿದೆ ಅಂತ ಪ್ರಾಬ್ಲಮ್ ಹೇಳಿದ್ರು ಅವರು. ನಮ್ ದಾಂಡೇಲಿ ಆಂಬ್ಯುಲೆನ್ಸ್ ಅಲ್ಲಿ ಹಚ್ಚಿಟ್ಟಿದ್ದಾರೆ. ನಾನು ಅದೇ ಕೇಳಿದೆ, ನಮ್ಮ ಆಂಬ್ಯುಲೆನ್ಸ್ ನೀವು ಇಲ್ಲಿ ಕೊಡಿ ಅಂದ್ರೆ ಅಲ್ಲಿ ಹಚ್ಚಿಡ್ತಾರೆ. ಐ ಡೋಂಟ್ ನೋ ಹೂ ಇಸ್ ಮ್ಯಾನೇಜಿಂಗ್ ದೋಸ್ ಥಿಂಗ್ಸ್. ನಮ್ಮ ಅಂಡರ್ ಅಂತೂ ಅದು ಇಲ್ಲ. ಬಟ್ ಅದರಿಂದ ಬಹಳ ಮಂದಿಗೆ ತೊಂದರೆ ಆಗ್ತಾ ಇದೆ. ಮನೆಗೆ ಹೋಗಿ ಪಿಕ್ ಮಾಡೋದು. ಈಗ ನಮ್ಮ ದಾಂಡೇಲಿದು ಈಗ ಒಂದು ಆಕ್ಸಿಡೆಂಟ್ ಆದ್ರೆ, ಈಗ ಎಲ್ಲರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯ್ತು ಏನೋ ಆಯ್ತು ಅಂತ ಹೇಳಿದ್ರೆ 108 ಬರೋದೇ ಇಲ್ಲ. ಅವಾಗ ನಮ್ ಪೊಲೀಸ್ ಆಗಲಿ ಯಾರು ಹಲವಾರು ಬಾರಿ ಏನಾಗಿದೆ, ಕೆಲವೊಬ್ರು ಸ್ಥಳೀಯರು ತಮ್ಮ ವಾಹಿಕಲ್ ಅಲ್ಲೇ ಹಾಕೊಂಡು ಬಂದಿದ್ದಾರೆ, ನಾವು ಕೂಡ ಕಂಡಿದ್ದೀವಿ ಸರ್. ಅದೇ ತಮ್ಮ ವಾಹಿಕಲ್ ಹಾಕೊಂಡು ನೀವು ಇದು ನಮ್ಮ ಆಂಬ್ಯುಲೆನ್ಸ್ ಹೋಗಿ ಪಿಕ್ ಮಾಡಿ ನೀವು ಹೇಳ್ತಾ ಇಲ್ಲಲ್ಲ. ನಮ್ಮ ಆಂಬ್ಯುಲೆನ್ಸ್ ಒಂದ್ ಸುಮಾರು ಸಲ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾ ಇದಾವೆ ಹಾಸ್ಪಿಟಲ್ ಆಂಬ್ಯುಲೆನ್ಸಸ್. ಒಂದ್ ಫೋನ್ ಮಾಡಿದ್ರೆ, ಪಬ್ಲಿಕ್ ಫೋನ್ ಮಾಡಿದ್ರೆ, ನನಗೆ ಫೋನ್ ಮಾಡಿದ್ರೆ ಐ ಬಿನ್ ಸೆಂಡಿಂಗ್ ದೋಸ್ ಥಿಂಗ್ಸ್. ಬಟ್ 108 ನೆವರ್ ಕಮ್ಸ್. ದಿಸ್ ಹ್ಯಾಸ್ ಟು ಬಿ ಪ್ರಾಬ್ಲಮ್ಯಾಟಿಕ್ ಇದಾಗಿದೆ. ಈಗ ಅಲ್ಲಿ ಒಂದು ಡೆತ್ ಆಗೋದು ಬೇಜಾರಾಯ್ತು ಈಗ ಅದ ಕೇಳ್ಬಿಟ್ಟು. ಅದೇ ಅವ್ರ ಫ್ಯಾಮಿಲಿ ಅವರು ಅದೇ ಇವತ್ತು ಬೆಳಗ್ಗೆ ನಮಗೂ ಕೂಡ ಕಾಲ್ ಮಾಡಿದ್ರು. ಅವ್ರು ಬಹಳ ಆಕ್ರೋಶದಿಂದ ಹೇಳ್ತಾ ಇದ್ರು, ನಮ್ ಜೊತೆ ಹಿಂಗಾಯ್ತಲ್ಲ, ನಮ್ ತಂದೆಯವರು ಎಕ್ಸ್ ಆರ್ಮಿ ಆಫೀಸರ್, ದೇಶಕ್ಕಾಗಿ ಸೇವೆ ಮಾಡಿದ ಮನುಷ್ಯ ಹಿಂಗ್ ನೆರಳಿನಲ್ಲಿ ಸಾಯಬಾರ್ದಾಗಿತ್ತು ಅಂತ. ಬಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲವೊಂದು ಹಾಸ್ಪಿಟಲ್ ಸ್ಟಾಫ್ ಕೂಡ ಅವ್ರ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಅವರು ಅದು ಒಂದು ಆರೋಪ ಮಾಡಿದ್ರೆ ನಾನು ಎನ್ಕ್ವೈರಿ ಮಾಡ್ತೇನೆ ಅದನ್ನ. ಐ ಹ್ಯಾವ್ ಟು ಲುಕ್ ಇಂಟು ಇಟ್. ಯಾಕಂದ್ರೆ ಅವರು ಆಂಬ್ಯುಲೆನ್ಸ್ ಸಿಕ್ತು ಇಲ್ಲ ಹೋಗಿತ್ತು ಅಂತ ಕೇಳ್ಬೇಕು. ಇಫ್ ಅಟ್ ಆಲ್ ಅವ್ರ ಆಂಬ್ಯುಲೆನ್ಸ್ ಸಿಕ್ತು ಮತ್ತೆ 108 ಇವ್ರು ಕಾಯ್ದಿದ್ದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಮಿಸ್ಟೇಕ್. ಐ ಲುಕ್ ಇಂಟು ಇಟ್. ಇದು ಕೊನೆ ಪ್ರಶ್ನೆ. ಈಗ 108 ಆಂಬ್ಯುಲೆನ್ಸ್ ಹಳಿಯಾಲ್ ದಾಂಡೇಲಿ ಜೋಯ್ಡಾಗೆ ಸಪರೇಟ್ ಇದಾವ? ಸಪರೇಟ್ ಇದೆ ಸರ್. ಒಂದಿದೆ ಸಪರೇಟ್ ಇದೆ. ಜೋಯ್ಡಾಗ್ ಬೇರೆ ಇದೆ. ಜೋಯ್ಡಾದಲ್ಲಿ 2 ಆಗುತ್ತೆ. ಒಂದು ರಾಮನಗರ್ಗೆ ಒಂದು, ಜೋಯ್ಡಾಗ್ ಒಂದು, ಆ ಕಡೆ ನಮ್ಮಲ್ಲಿ ಒಂದು, ಆಮೇಲೆ ಹಳೆಯಾಳಕ್ಕೆ ಒಂದು. 4 ಇದಾವೆ ಸರ್. ಒಂದು ವೇಳೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಆದ್ರೆ ನಾವು ಬೇರೆ ತಾಲೂಕಿಂದ ತರಿಸಬಹುದು ಅಂದ್ರೆ ಹಳಿಯಲ್ಲಿ ಇಲ್ಲದ ದಾಂಡೇಲಿ 108 ಅಥವಾ ಬೇರೆ ಆಂಬ್ಯುಲೆನ್ಸ್ ಈಗ ಹೇಗಿರುತ್ತೆ ಅಂತ ಹೇಳಿದ್ರೆ ಸರ್, ಇದು ಈಗ ಒಂದ್ ಕಡೆ ತೊಂದರೆ ಯಾಕಂದ್ರೆ ಎಲ್ಲಾ ತಾಲೂಕು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಂಬ್ಯುಲೆನ್ಸ್ ರೀಚ್ ಆಗ್ಲಿಕ್ಕೆ 10 ನಿಮಿಷ ಸಾಕು. ಹೀಗಾಗಿದ್ರೆ ಇವತ್ತು ಬೆಳಗ್ಗೆ ಒಂದು ಪ್ರಾಣ ಕೂಡ ಉಳಿಸ್ತಿತ್ತು. ಇದಕ್ಕೆ ನಾನು ಒಂದು ಹೇಳ್ಬೋದು, ಅಲ್ಲಿಂದ ಡಾಕ್ಟರ್ ಸರಿಯಾಗಿ ಜವಾಬ್ದಾರಿ ತಗೊಂಡಿಲ್ಲ ಅಥವಾ ಏನ್ ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ. ಈಗ ಏನಿದೆ ಅಂತ ಹೇಳಿದ್ರೆ, ಇಫ್ ಅಟ್ ಆಲ್ ಈಗ ನನಗೆ ಫೋನ್ ಮಾಡಿ, ಈಗ ಅಲ್ಲಿ ಅವ್ರ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಿ, ಇಫ್ ದಟ್ ಕಾಲ್ಡ್ ಮಿ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಸೆಂಡ್ ಮೈ ಆಂಬ್ಯುಲೆನ್ಸ್ ಫ್ರಮ್ ಹಿಯರ್. ಇಟ್ಸ್ ಮೈ ನೇಚರ್, ದಟ್ ಇಸ್ ಮೈ ಡ್ಯೂಟಿ. ಯಾರಿಗೂ ಜೀವ ಉಳಿಸ್ಬೇಕಂದ್ರೆ ನಾನು ಕಳಿಸಿ. ಯಾಕಂದ್ರೆ ನಾನು ಲೋಕಲ್ ಎಲ್ಲೋ ಆಕ್ಸಿಡೆಂಟ್ ಆಗಿದ್ರು ಕಳಿಸ್ತೀನಿ ಅಂದ್ರೆ ಇದೊಂದು ನಂಗೆ ದೊಡ್ಡ ವಿಷಯ ಎಲ್ಲ. ಹೋಗಿ ಬರ್ತಾರೆ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ಸ್, ಪಾಪ ಕಂಪ್ಲೇಂಟು ಮಾಡಲ್ಲ. 108 ಇದು ಬೇರೆ ಕಡೆ ಐ ಡೋಂಟ್ ನೋ, ಲೈಕ್ ಇದಕ್ಕೊಂದು ಸ್ವಲ್ಪ ಇದಾಗಬೇಕು. ಬಟ್ ನನಗೆ ಕೇಳಿದ್ರೆ ಐ ವುಡ್ ಹ್ಯಾವ್ ಸೆಂಡ್ ಮೈ ಆಂಬ್ಯುಲೆನ್ಸ್ ಫ್ರಮ್ ಹಿಯರ್. ಸರ್, ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಳಿ. ಯಾಕಂದ್ರೆ ಈ ಮುಂದೆ ಮತ್ತೆ ಈ ತರಹದ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗ್ಬಾರ್ದು ಅಂತ ಅವರು ಫ್ಯಾಮಿಲಿದವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ದು ಮಾಧ್ಯಮದ ನಾವು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸರ್.